ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಜಿ ಎನ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಪ್ರೀತಿ ಇಲ್ಲದ ಮೇಲೆ ಮತ್ತು ಇತರ ಕಥೆಗಳು ಅಂತ ಒಂದು ಪುಸ್ತಕ, ಶಾರ್ಟ್ ಸ್ಟೋರೀಸ್ ಬುಕ್ ಬರ್ತಿದ್ದೇನೆ. ಇದನ್ನು ಅಜಯ್ ಕುಮಾರ್ HSRE ಪಬ್ಲಿಕೇಶನ್ ಲಗ್ಗೆರೆ ಅವರು ಪಬ್ಲಿಷ್ ಮಾಡಿದ್ದಾರೆ. ಇಲ್ಲಿ 18 ಕಥೆಗಳನ್ನು ನಾನು ಶಾರ್ಟಾಗಿ ಇಂಟ್ರೊಡ್ಯೂಸ್ ಮಾಡಿದ್ದೇನೆ. 19ನೇ ಕಥೆ ಆಪ್ತ ಸಮಾಲೋಚಕಿಯ ನೆನಪುಗಳು. ಅಂದರೆ ಕೌನ್ಸಿಲಿಂಗ್. ಈ ಕೌನ್ಸಿಲಿಂಗ್ ಮಾಡೋಳೊಬ್ಬಳ ಕೌನ್ಸಿಲರ್ನ ಏನು ಎಕ್ಸ್ಪೀರಿಯನ್ಸಸ್ ಇರುತ್ತೆ ಅದನ್ನು ನಾನಿಲ್ಲಿ ನೆನಪುಗಳು ಅಂತ ಈ ಕತೆ ಮಾಡಿದೆ. ನೀವೇನು ಕೌನ್ಸಿಲಿಂಗ್ ಮಾಡ್ತೀರಾ, ಕೌನ್ಸಿಲರ ನೀವು ಅಂತ ಕೇಳ್ಬೋದು. ಬಟ್ ನಾನು ಡಿಗ್ರಿ ಓದುವಾಗಲಿಂದನೂ ಅನಾಲಿಸಿಸ್ ಮನಸ್ಸಿನಲ್ಲಿ ಮಾಡ್ತಾನೇ ಇದ್ದೀನಿ. ಇದು ನನಗೆ ಕೌನ್ಸಿಲಿಂಗ್ ಮಾಡಿಲ್ಲ, ಸೈಕಾಲಜಿ ಓದಿಲ್ಲ ಅಂದರೂ ನನ್ನ ಮನಸ್ಸಿನಲ್ಲಿ ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ಇದೊಂದು ನ್ಯಾಕನ್ನು ತೊಗೊಂಡಿದ್ದೇನೆ. ನನಗೆ ಬೈ ಬರ್ತ್ ಬಂದಿದೆ ಅದು. ಇಲ್ಲಿ ಒಬ್ಬ ಆಪ್ತ ಸಮಾಲೋಚಕಿ ನೆನಪಿಸ್ಕೊಳ್ತಾಳೆ. ಅವಳಿಗೆ ಬರೋ ಕೇಸ್ಗಳ ಬಗ್ಗೆ ನಾವಿಲ್ಲಿ ಬರೆದಿದ್ದೇನೆ. ಇದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಇದೆ. ಪಾರ್ಟ್ 1ನಲ್ಲಿ ಇದು ಹೆಚ್ಚು ಕಡಿಮೆ 5-6 ಪೇಜ್ ಇದೆ ಎಲ್ಲ ಸೇರಿ. ಪಾರ್ಟ್ 1ನಲ್ಲಿ ಒಬ್ಬ ಸೆಕ್ಯೂರಿಟಿ ಇರ್ತಾನೆ, ಹೆಚ್ಚಿಗೆ ಓದಿರಲ್ಲ. ಅವನ ಮಗಳೊಂದಿಗೆ ಸಂಬಂಧ ಇಟ್ಕೊಂಡು ಪಾಪ ಹುಡುಗಿ ತೀರ್ಕೊಂಡ್ಬಿಡುತ್ತೆ. ಮೋಸ್ಟ್ಲಿ ಏಡ್ಸ್ ಇರುತ್ತೆ. 2ನೇ ಮಗಳು ಬಾಳು ಹಾಳಾಗುತ್ತೆ. ಕಡೆಗೆ ಇವಳೇ ಅವಳನ್ನು ಒಂದು ನೆಟ್ಟಗೆ ನೇರಕ್ಕೆ ಮಾಡ್ತಾಳೆ ಜೀವನನ. ಇದೆಲ್ಲ ಕಡೆ ನಡೆಯುವಂಥದ್ದು. ಎಲ್ಲಿ ಕೌನ್ಸಿಲಿಂಗ್ ಆಗಿರಲ್ಲ, ಎಲ್ಲಿ ಅಂದರೆ ಅಕ್ಷರಸ್ಥ ಸಮಾಜ ಇಲ್ದಲೇ ಇದ್ದಾಗ, ನಾನೇನು ವಿದ್ಯಾವಂತ ಅನ್ನಲ್ಲ, ಅಕ್ಷರಸ್ಥರು ಇಲ್ದಲೇ ಹೋದಾಗ, ಇಲ್ಲಿಟ್ರೇಟ್ಸ್ ಇದ್ದಾಗ, ಮೂಢನಂಬಿಕೆಗಳಿದ್ದಾಗ ಈ ಥರದ್ದು ಕಾಮನ್ ಆಗಿದೆ. ಇದು ನಂಬಕ್ಕಾಗ್ದಲೇ ಇರೋವಂಥ ಸತ್ಯ, ಅಂದರೆ ಓಪನ್ ಸೀಕ್ರೆಟ್. ಇದನ್ನು ನೀವು ಯಾವ ಥರ ತೊಗೋತೀರಾ ಗೊತ್ತಿಲ್ಲ. ಹಾಗೆ ಪಾರ್ಟ್ 2ನಲ್ಲಿ ಒಬ್ಬ ತುಂಬ ಹ್ಯಾಂಡ್ಸಮ್ ಆಗಿರೋ ಸ್ಟೂಡೆಂಟ್. ನಾನು ಮೊದಲೇ ಹೇಳಿದಾಗೆ ನಾನು ಸ್ಟೂಡೆಂಟ್, ಕಾಲೇಜ್ ಲೆಕ್ಚರರ್ ಆಗಿದ್ದರಿಂದ ಸ್ಟೂಡೆಂಟ್ಸ್ನ ತುಂಬ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಆ ಹುಡುಗ ನೋಡೋಕೆ ತುಂಬ ಚೆನ್ನಾಗಿರ್ತಾನೆ, ಆದರೆ ಅವ್ನು ಪ್ಲೇ ಬಾಯ್ ಇಮೇಜ್ ಇರುತ್ತೆ. ಎಲ್ಲರನ್ನೂ ಹುಡುಗಿರನ್ನ ಮಿಸ್ಯೂಸ್ ಮಾಡ್ಕೊಂಡು ಬಿಡೋದು, ಅವ್ರ ಹತ್ರ ಗಿಫ್ಟ್ಗಳು ತೊಗೊಳ್ಳೋದು, ಆಮೇಲೆ ಅವರಿಂದ ಎಲ್ಲ ರೀತಿಯಲ್ಲೂ ಯೂಸ್ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಅವ್ನು ಮಾಡ್ತಾ ಇರ್ತಾನೆ. ಇದ್ರ ಬಗ್ಗೆ ಬರೆದಿದ್ದಾನೆ. ಕಡೆಗೆ ಅವನನ್ನು ಕೌನ್ಸಿಲಿಂಗಿಗೆ ಕಳಿಸಲಾಗುತ್ತೆ. ಇದು ನೀವೆಲ್ಲರೂ ಗಮನದಲ್ಲಿಟ್ಕೋಬೇಕಾದಂಥ ಅಂಶ. ನಿಮ್ಮ ಲೈಫಲ್ಲೂ ಈ ಥರದ್ದು ಘಟನೆಗಳು ನಡೆದಿರ್ಬೋದು. ಅದರಿಂದ ನೀವು ಪಾಠ ಕಲಿಬೇಕೇ ಹೊರತು ಅದನ್ನೇ ಅವನನ್ನೇ ರೋಲ್ ಮಾಡಲಾಗಿ ಇಟ್ಕೋಬಾರ್ದು. ಪಾರ್ಟ್ 3ನಲ್ಲಿ ಅಣ್ಣ ತಮ್ಮ, ಒಂದು ಚಿಕ್ಕ ಊರು. ಪಾಪ ಅವರು ತಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಅಂತ ತುಂಬ ಆಸೆಪಟ್ಟು ಸಿಟಿನಲ್ಲಿ ಓದಿಸಿ ಆ ಮಕ್ಕಳಿಗೆ ಒಳ್ಳೆ ಕೆಲಸನೂ ಸಿಗುತ್ತೆ. ಆದರೆ 2ನೇ ಮಗನ ಯಾರೋ ಕೊಲೆ ಮಾಡ್ತಾರೆ. ಆದರೆ ಅದು ಕೊಲೆ ಅಂತ ಗೊತ್ತಾದರೂ ಸೂಕ್ತವಾದ ಸಾಕ್ಷ್ಯಾಧಾರಗಳಿಲ್ದಲೇ ಆ ಕೇಸ್ ಮುಚ್ಚೋಗುತ್ತೆ. ಆ ಕೊಲೆಗೆ ಏನು ಕಾರಣ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಕೌನ್ಸಿಲರು ಎಲ್ಲರನ್ನೂ ಕೌನ್ಸಿಲಿಂಗ್ ಮಾಡಿದ್ರು, ಕಥಾನಾಯಕಿಯಾಗಿರೋ ಕೌನ್ಸಿಲರು, ಅವಳಿಗೂ ಸಹಿತ ಏನು ರೀಸನ್ ಇರ್ಬೋದು ಅಂತ ಅನಿಸಲ್ಲ. ಸೊ ಇದೊಂಥರ ಕ್ವಶನ್ ಮಾರ್ಕಲ್ಲೇ ಮುಗಿಯುತ್ತೆ. ಸೊ ಈ ಒಂದು ಆಪ್ತ ಸಮಾಲೋಚನೆಯ ನೆನಪುಗಳು ಅನ್ನೋ ಕತೆ 19ನೇ ಕತೆ ಜೊತೆಲಿ ನಾನು ಈ ಪುಸ್ತಕನ ಬರೆಯೋದನ್ನು ವೈಂಡ್ ಅಪ್ ಮಾಡಿದ್ದೇನೆ. ಮತ್ತು ಬೇರೆ ಕಥೆಗಳನ್ನು ಒಳಗೊಂಡ ಪುಸ್ತಕ ಬರೆಯೋ ಐಡಿಯಾ ಇದೆ. ನಾನು ಮೊದಲೇ ಹೇಳಿದಾಗೆ ನಾವೆಲ್ ಬರಿಬೇಕಂದ್ರೆ ನನಗೆ ಕಷ್ಟ ಆಗುತ್ತೆ. ತುಂಬ ವರ್ಕ್ ಮಾಡಬೇಕು, ತುಂಬ ಪ್ರಿಪೇರ್ ಆಗಿರಬೇಕು. ಅದೆಲ್ಲ ಹುಡುಗಾಟ ಅಲ್ಲ. ನಿಜವಾಗ್ಲೂ ದೊಡ್ಡ ದೊಡ್ಡ ನಾವೆಲ್ಗಳು ಬರೆದಿರೋರನ್ನ ನಾವು ಕ್ರೆಡಿಟ್ ಕೊಡಬೇಕು, ಅದನ್ನು ತೊಗೊಂಡು ಓದಬೇಕು. ನಾವು ದುಡ್ಡು ಕೊಟ್ಟು ತೊಗೊಂಡು ಓದಲಿ ಅಂದರೆ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ಹಾಗೆ ನಿಮ್ಮಲ್ಲಿ ಏನಾದರೂ ಸ್ಟೋರಿ ಲೈನ್ಸ್ ಇದ್ದರೆ ನನಗೆ ಕೊಡಿ. ಖಂಡಿತ ನಾನು ಅದನ್ನು ಸ್ಟೋರಿ ಡೆವಲಪ್ ಮಾಡಿಕೊಂಡು ನನ್ನ ನೆಕ್ಸ್ಟ್ ಸ್ಟೋರಿ ಬುಕ್ಕಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೇನೆ. ಹಾಗೆ ನನ್ನ ಈ ಬುಕ್ ಬೇಕಂದರೆ ಎಲ್ಲರೂ ನನಗೆ ಕಾಂಟ್ಯಾಕ್ಟ್ ಮಾಡಿ 9900322338 ಹಾಗೂ ನಿಮ್ಗೆ ಇನ್ನೇನಾದರೂ ನನ್ನ ಸ್ಟೋರಿಗಳ ಬಗ್ಗೆ ಏನಾದರೂ ಫೀಡ್ಬ್ಯಾಕ್ ಕೊಡೋದಿದ್ರೆ ಅಥವಾ ಏನಾದರೂ ನಿಮ್ಮ ಒಂದು ಸಜೆಷನ್ಸ್ ಇದ್ದರೆ ಖಂಡಿತ ನನಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.